4 marks questions, arithmetic progressions, very important questions. How to solve ಕ್ವಶನ್ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇನ್ ಇಂಪಾರ್ಟೆಂಟ್ ಅಂದರೆ ಕ್ವಶನ್ ಅರ್ಥ ಆದರೆ ಸಾಲ್ವ್ ಮಾಡೋಕ್ಕೆ ಬರ್ತದೆ. ಹೌದಾ? ಮೇನ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಹೌದಾ? ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಕ್ವಶನ್ ಸಿಂಪಲಾಗಿ ಹೇಳ್ತೀನಿ. ಏನು ಕೊಟ್ಟರೆ ನಾವು ಏನು ಬರ್ಕೋಬೇಕು ಮೇನ್ ಇಂಪಾರ್ಟೆಂಟ್, ಅದು ಭಾಳ ಟ್ರಿಕ್ ಇಂಪಾರ್ಟೆಂಟ್ ಅದ. ಸೊ ಫಸ್ಟಾಗಿ ಏನಪ್ಪ ಅಂದ್ರೆ ಒಂದು ಸೆಕೆಂಡ್ ಒಂದು ನಿಮಿಷದಾಗ ಪಟ್ಟನ್ನು ನಾವು ಕ್ವಶನ್ ಅರ್ಥ ಮಾಡ್ಕೊಂಡು ಮತ್ತು ಸಾಲ್ವ್ ಮಾಡೋಕ್ಕೆ ಟೈಮ್ ಬೇಕಾಗ್ತದೆ. ಅದು ಫಾಸ್ಟಾಗಿ ಹೆಂಗೆ ಅರ್ಥ ಮಾಡ್ಕೋಬೇಕಂಬುದು ನೋಡಿರಿ. ದ ರೇಷಿಯೋ ಆಫ್ ದ 11th ಟರ್ಮ್ ಆ್ಯಂಡ್ 8th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್, ಇದ್ರ ರೇಷಿಯೋ ಕೊಟ್ಟರೆ ಯಾವ್ದ್ರದ್ದು 11th ಟರ್ಮ್ದು 8th ಟರ್ಮ್ದು ರೇಷಿಯೋ ಅದ ಇಲ್ಲಿ. ಹೌದಾ? ರೇಷಿಯೋ ಫಾರ್ಮ್ನಾಗ ಬರೀಬೇಕು. ಅಂದರೆ ಡಿವೈಡ್ದಾಗ 11th ಟರ್ಮ್, ಹೌದಾ, ಇದು 8th ಟರ್ಮ್, ಎರಡರದ್ದು ರೇಷಿಯೋ ಡಿವೈಡ್ದಾಗ ಇವು ಎರಡು ಡಿವೈಡ್ದಾಗ ಬರ್ಕೋಬೇಕು ಈಕ್ವಲ್ ಟು ಹಾಕಿ. ಹೌದಾ? ಇದು ಮೇನ್ ಇಂಪಾರ್ಟೆಂಟ್. ರೇಷಿಯೋದಾಗ ಕೊಟ್ಟ ಕಂಪಲ್ಸರಿ ಯಾವುದೇ ಕೊಡಲಕ್ಕೆ ಇದೇ ಫಾರ್ಮ್ನಾಗ ಬರಿಬೇಕು. ಯಾವ ಟೈಪ್ ಬರ್ಕೋಬೇಕು ಅಂಪ ಅಂದ್ರೆ 11th ಟರ್ಮ್ ಅಂದ್ರೆ A11 ಅಂತ ಬರಿಬೇಕು, 8th ಅಂತಂದ್ರೆ A8 ಅಂತ ಬರ್ಕೋಬೇಕು. ಇದು ಬರೆಯೋದು. ಮುಂದೆ ರೇಷಿಯೋ ಕೊಟ್ಟರೆ ಈಕ್ವಲ್ ಟು ಹಾಕಿ 3/2. ಆಯಿತಾ? ಇಷ್ಟು ಬರ್ಕೊಂಬೋದು ಗೊತ್ತಾಯಿತು. ಯಾವುದೇ ಕೊಡಲಕ್ಕೆ ಯಾವುದೇ ರೇಷಿಯೋ ಕೊಟ್ಟರೆ ಈ ಫಾರ್ಮ್ನೇ ಬರೀರಿ. ಫೈಂಡ್ ದ ರೇಷಿಯೋ ಆಫ್ ದ ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್ ಟು ದ ಸಮ್ ಆಫ್ ದ ಫಸ್ಟ್ 21 ಟರ್ಮ್ಸ್ ಇಟ್ ಅಂತ ಕೇಳ್ಯಾರ. ಎದು ರೇಷಿಯೋ ಕೊಟ್ರೆ ಮತ್ತು ರೇಷಿಯೋ ಆಫ್ ದ ಅಂತ ಕೇಳ್ಯಾರ. ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್, ಸಮ್ ಆಫ್ ದ 21 ಟರ್ಮ್ಸ್ ಅಂತ ಕೊಟ್ಟಾರ. ಸಮ್ ಅಂತ ಕೊಟ್ಟಾಗ ಏನು ಮಾಡ್ಕೋಬೇಕಪ್ಪ ಅಂದರೆ SN ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. SN ಯಾವ ಥರ ಅಂತಂದರೆ ಇಲ್ಲ ನೋಡ್ರಿ, S5 S21, ಅದಕ್ಕಾಗಿ ಈ ಥರ ಬರ್ಕೋಬೇಕು ನಾವು ಫಸ್ಟ್. ಹೌದಾ? SN ಫಾರ್ಮುಲಾ ಯೂಸ್ ಮಾಡಿ n/2 2a + n - 1 × d SN ಫಾರ್ಮುಲಾದಾಗ ಇದು ಸಬ್ಸ್ಟಿಟ್ಯೂಟ್ ಮಾಡ್ಯಾರ ಡೈರೆಕ್ಟಾಗಿ. ಹೌದಾ? ಅದಕ್ಕಾಗಿ ಇದೊಂದು ಇಕ್ವೇಷನ್ ನಮಗೆ ಇದು ಬರೆಯೋದು ಗೊತ್ತಾದರೆ ನಮಗೆ ಆರಾಮಾಗಿ ಏನು ಮಾಡ್ಬೋದು, ಇದು ಮತ್ತು ಇದು ಬರೆಯೋದು ಎರಡು ಮೇನ್. ಹೌದಾ? AP ಒಳಗೆ ಇಂಪಾರ್ಟೆಂಟಾಗಿ ಬರೆಯೋದು ಗೊತ್ತಾದರೆ ನಮಗೆ ಮುಂದಿಂದೆಲ್ಲ ಸಾಲ್ವ್ ಮಾಡೋದು ಈಸಿಯಾಗಿ ಬರ್ತದೆ. ಹೌದಾ? ಮೇನ್ ಈ ಥರ ಬರ್ಕೊಂಬೋದು ಗೊತ್ತಾಗಬೇಕು. ಡೈರೆಕ್ಟಾಗಿ A11 ಫಾರ್ಮುಲ್ದಾಗ ಹಾಕೋದು ಬೇಕಾಗಿಲ್ಲ, ಏನು ಫಾರ್ಮುಲ್ದಾಗ. ಹೌದಾ? ಡೈರೆಕ್ಟಾಗಿ A11 ಅಂತ ಬರ್ಕೋರಿ, A8 ಅಂತ ಬರ್ಕೋರಿ. A11 ಅಂತಂದ್ರೆ ಹೆಂಗೆ ಬರೀಬೇಕು, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಬಿಡ್ರಿ. A + 1 ಕಮ್ಮಿ ಮಾಡಬೇಕು, 10D ಬರೀಬೇಕು. ರೈಟಾ? 8 ಅದಂದ್ರೆ A + 1 ಕಮ್ಮಿ ಅಂದರೆ 7D ಆಗ್ತದೆ, 3/2 ಆಯಿತು. ನೆಕ್ಸ್ಟ್ ಆಯಿತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೌದಾ? 3 ಈ ಕಡೆ ತೊಗೋರಿ, 2 ಈ ಕಡೆ ತೊಗೋಬೇಕು. ಇದು 2 ಮಲ್ಟಿಪ್ಲೈ ಮಾಡಿರಿ, ಇದಕ್ಕೆ 3 ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3 × A 3A ಆಗ್ತದೆ, 3 7 ಅಥವಾ 7 3 21D, 2A + 10 2 10 20D. A ಸಪ್ರೇಟ್ ಮಾಡ್ಕೋಬೇಕು. 3Aದಾಗ 2A ತೆಗೀರಿ, ಇದು D 20D ಒಳಗೆ 21D ತೆಗೆದ್ರೆ -D ಬರ್ತದೆ. ಯಾಕಂತಂದರೆ 21 ಗ್ರೇಟರ್ ನಂಬರ್ ಸೈನ್ ಏನದ ಅಂತಂದ್ರೆ ಮೈನಸ್ ಅದೇ ಸಲುವಾಗಿ ಇದು ಮೈನಸ್ ಬರ್ಕೋಬೇಕು. ಆಯಿತಾ? A = -D ಬಂತು ನಮ್ಗೆ. A ಗೊತ್ತಾಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ SN ಫಾರ್ಮುಲದಿಂದ ನೋಡಿರಿ, ಈಗ SN ಫಾರ್ಮುಲಾ ಯೂಸ್ ಮಾಡ್ಕೊಂಡಿವಿ. ಇಲ್ಲಿ n ಇದ್ದಲ್ಲೆಲ್ಲ 5 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ n ಇದ್ದಲ್ಲಿ ತಳಗೆ ಏನು ಮಾಡ್ಕೊ 21 ತೊಗೋಬೇಕು. ಉಳಿದೆಲ್ಲ ಸೇಮ್ n ಎಲ್ಲೆಲ್ಲ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಮತ್ತೇನಿಲ್ಲ. 5/2 5/2 ಹಂಗೆ ಬರ್ಕೋರಿ. ಇದು 2 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 5ದಾಗ 1 ತೆಗೆದ್ರೆ 4D ಬರ್ತದೆ, 21ದಾಗ 1 ತೆಗೀರಿ 20D ಬರ್ತದೆ. 5/21 ಉಳಿತಿಲ್ಲ, ಮ್ಯಾಲೆ 5 ಇದೆ, ಇಲ್ಲಿ 21 ಅದ, 2 ಕ್ಯಾನ್ಸಲ್ ಆಗ್ಯದ. ಹೌದಾ? ಈಗ 2ದಿಂದ A ವ್ಯಾಲ್ಯೂ ಇಲ್ಲಿ ಒಂದದ. A = ಏನದ ಹೇಳ್ರಿ, A = -D ಅದ. ಅದಕ್ಕೆ ಈ ವ್ಯಾಲ್ಯೂ ಏನು ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಜಾಗಿಗೆ A ಎಲ್ಲದ, ಇಲ್ಲಿ ಎರಡು ಕಡೆ A ಅದ, ಮ್ಯಾಲೂ ಅದ ತಳಗನೂ ಅದ. A ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 2 × D 2D ಆಗ್ತದೆ, 2 × D 2D. ಇಲ್ಲಿ ಎರಡು ಕಡೆ ಸೇಮ್ ಅದ. ಹೌದಾ? ಮೈನಸ್ ಅದ, ಇಲ್ಲಿ ತಳಗನು ಮೈನಸ್ ಬರೀರಿ. ಅದು 4D. ಈಗ 4D ಒಳಗೆ 2D ತೆಗೀರಿ, 2D ಉಳಿತು. 20D ಇದ್ದಾಗ 2D ತೆಗೆದ್ರೆ 18D ಉಳಿತು. ಹೌದಾ? ಈ ಮೈನಸ್ ಏನಾಗ್ತದೆ, ಈಗ ನೋಡಿರಿ ಗ್ರೇಟರ್ ನಂಬರ್ ಸೈನೇ ಬರೀಬೇಕು. ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಏನದ ಪ್ಲಸ್ ಅದು ಬರೀಬೇಕು. 2 1 2 9 DD ಕ್ಯಾನ್ಸಲ್. ಹೌದಾ? DDಗಳು ಕ್ಯಾನ್ಸಲ್ ಅದು. ಈಗ 1/9 ಆಯಿತು. 5 1 5 21 × 9 ಮಾಡಿರಿ, 189 ಆಯಿತು. ಸೊ ವೆರಿ ಸಿಂಪಲ್ ಅದ. ಮೊದಲ ಕ್ವಶನ್ ಏನಪ್ಪ ಅಂದರೆ ಅರ್ಥ ಮಾಡ್ಕೊಂಬೋದು ನಾವು ಕಲಿಬೇಕು. ಇದು ಮಾಡೆಲ್ ಪೇಪರ್ ಅದ ಕೇಳಿದ ಇಂಪಾರ್ಟೆಂಟ್ ಕ್ವಶನ್ ಇವು. ಅದ 4 ಮಾಡೆಲ್ ಪೇಪರ್ ಬಿಟ್ಟರೆ ಅವ್ರು ಫಸ್ಟ್ ಅದ್ರಾಗ ಯಾವ ಟೈಪ್ ಕೇಳ್ಯಾರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಫಸ್ಟ್ ಅವನ್ನ 4 ಪೇಪರ್ದ ಒಂದೊಂದು ಕ್ವಶನ್ ನೋಡೋಣ. ಯಾವ ಟೈಪ್ ಕೇಳಿದ್ದಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಯಾವ ಟೈಪ್ ಕ್ವಶನ್ ಅದ. ಹೌದಾ? 8th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್. ನೋಡಿ 8th ಟರ್ಮ್ ಅಂಬದು ಹೆಂಗದ ಅಂತ ಕೊಟ್ರೆ ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್ದು ಅರ್ಧ ಅನ್ನಂಗೆ. A2 ಗೊತ್ತಾಯ್ತು, 1/2 × A2 ಬರ್ಕೋಬೇಕಿದು. ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್, ಇದು ಮೇನ್ ನೋಡ್ರಿ ಇಂಪಾರ್ಟೆಂಟ್ ಅಂದ್ರೆ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ 11th ಟರ್ಮ್ ಆಫ್ ದ ಪ್ರೋಗ್ರೆಷನ್. 11th ಟರ್ಮ್ ಹೆಂಗದ ಅಂತ ಕೊಟ್ಟಾರೆ ನಮ್ಗೆ, ಎಕ್ಸಿಡ್ಸ್ 1/3 1/3 1/3 ಬರ್ಕೋಬೇಕಿದೆ. 1/3 ಅಂದರೆ
ಆಫ್ ಇಟ್ಸ್ ಎದ್ರದ್ದು ಫೋರ್ತ್ ಟರ್ಮ್ಗೆ 1/3 ಮಲ್ಟಿಪ್ಲೈ ಮಾಡಬೇಕು ಅಂದಂಗೆ. ಮತ್ತು ಎಕ್ಸೀಡ್ಸ್ ಆಗ್ಯದ. ಎಕ್ಸೀಡ್ಸ್ ಅಂತಂತಂದರೆ ಎಷ್ಟು ಹೆಚ್ಚಾಗ್ಯದ ಅಂತ ಕೊಟ್ರೆ ಟರ್ಮ್ ಬೈ 1. ಇದು ಟರ್ಮ್ ಎಷ್ಟು ಹೆಚ್ಚದ ಅಂತಂದರೆ 1 ಹೆಚ್ಚದ ಅಂತ ಕೊಟ್ಟಾರೆ. ಎಕ್ಸೀಡ್ಸ್ ಮೋರ್ ದೆನ್ ಅಂತ ಕೊಟ್ರಂದ್ರೆ ಪ್ಲಸ್ ಬರ್ಕೋಬೇಕು. ಫೈಂಡ್ ಯಾವ್ದು ಕಂಡು ಹಿಡಿಬೇಕು? 15th ಟರ್ಮ್ ಆಫ್ ದ ಪ್ರೋಗ್ರೆಷನ್. 15 ಟರ್ಮ್ ಕಂಡು ಹಿಡಿಬೇಕಾದ್ರೆ ನಮಗೆ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಬೇಕು. ಅದಕ್ಕೆ 2 ಕಂಡೀಷನ್ ಬಳಸ್ಕೊಂಡು ಏನು ಮಾಡಬೇಕು? ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು ಫಸ್ಟ್. ಹೌದಾ? ಈಗ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ನೋಡ್ರಿ ಎ ಪ್ಲಸ್. ಈಗ ಎ 8 ಅಂದರೆ ಹೆಂಗೆ ಬರೀಬೇಕು? ಒಂದು ಕಮ್ಮಿ ಅಂತಂದರೆ ಎ ಪ್ಲಸ್ 7d. ನೋಡಿರಿ ಎ ಈಗ ಸೆಕೆಂಡ್ ಟರ್ಮ್ ಹಾಫ್ ಆಫ್ ಇಟ್ ಸೆಕೆಂಡ್ ಟರ್ಮ್ ಅಂತ. ಹಾಫ್ ಆಫ್ ಇಟ್ ಸೆಕೆಂಡ್ ಟರ್ಮ್ ಅಂತಂದರೆ 1/2 A2 ಬರಬೇಕು. ಹಾಫ್ ಆಫ್ ಇಟ್ ಸೆಕೆಂಡ್ ಟರ್ಮ್. ನೆಕ್ಸ್ಟ್ ನೋಡಿರಿ A2 ಅಂದರೆ ಯಾವ ಬರ್ತೀರಿ? ಒಂದು A2 ಅಂತಂದು ಒಂದು ಕಮ್ಮಿ ಅಂತಂದು ಎ ಪ್ಲಸ್ ಡಿ ಬರೀಬೇಕು. ಓಕೆ. ನೆಕ್ಸ್ಟ್ ಇದು ನೋಡಿರಿ ಎ ಪ್ಲಸ್ 7d ಆಯಿತಾ. ಇಲ್ಲಿ ಇದು 2 ಅದ ತಳಗ. ಇದು 2 ಏನು ತೊಗೊಳ್ರಿ, ಈ ಕಡೆ ತೊಗೊಂಡ್ರಿ ಎರಡಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಎರಡು ಒಂದು ಬ್ರ್ಯಾಕೆಟ್ ಹಾಕಿ ಬರ್ಕೋರಿ ಇದಕ್ಕೆ. ಇದು ಎ ಪ್ಲಸ್ ಡಿ ಅಷ್ಟೇ ಉಳಿತು. 2a 2 7 14d ಎ ಪ್ಲಸ್ ಡಿ ಆಯಿತು. 2aದಾಗ ಎ ತೆಗೀರಿ, ಎ ಉಳಿತದ. 14d ಒಳಗೆ ಡಿ ತೆಗೆದ್ರೆ -13d ಉಳಿತು. ಇಕ್ವೇಷನ್ ನಂಬರ್ 1 ಅಂತ ಹಾಕ್ರಿ. ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ A11 ಹೆಂಗದ ಅಂತ ಕೊಟ್ರೆ 1/3 ಈ ಥರ 1/3 ಆಫ್ ಇಟ್ಸ್ ಫೋರ್ತ್ ಟರ್ಮ್ ಎಕ್ಸಿಡ್ಸ್ ಬೈ 1 ಅಂತ ಕೊಟ್ಟಾರ. ಅದಕ್ಕಾಗಿ ಇದು +1 ಹಾಕೋಬೇಕು. ಎಕ್ಸಿಡ್ಸ್ ಮೋರ್ ದೆನ್ ಅಂತಿದ್ದಾಗ ಯಾವ ಟರ್ಮಿಗೆ ಅದ ನೋಡಿರಿ ಟೈಮ್ಸ್ ಅಂತ ಕೊಡ್ತಾರೆ. 1/3 ಅಂತ ಕೊಡ್ತಾರೆ. ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಿರ್ತಾರೆ. ಈ ಥರ ಎಲ್ಲ ಕ್ವಶನ್ ಕೊಟ್ಟಾಗ ಈ ಥರ ಇದು ಬರ್ಕೋಕೆ ಬರಲೇಬೇಕು ನಮಗೆ. ಹೌದಾ? ಟೈಮ್ಸ್ 1/3 ಈ ಥರ ಕೊಟ್ಟಾಗ ಈ ಥರ ಬರಲಿ. ಯಾಕೆ ಎ ಪ್ಲಸ್ ನೋಡಿ 11d ಇದ್ದಾಗ ಎ ಪ್ಲಸ್ 10d ಒಂದು ಕಮ್ಮಿ ಅಂತಂದ್ರೆ 10d ಆಯಿತು. 1/3 ಹಿಂಗೆ ಬರೀ ಎ ಪ್ಲಸ್ ಇದು A4 ಅಂತಾರೆ ಡೈರೆಕ್ಟಾಗಿ ಎ ಪ್ಲಸ್ ಒಂದು ಕಮ್ಮಿ ಅಂದರೆ ಎ ಪ್ಲಸ್ 3d ಬರ್ಕೋಬೇಕು. +1 ಬರೀರಿ. ಈಗ ಇಲ್ಲಿ ಪ್ಲಸ್ ಇದ್ದ ಸಲುವಾಗಿ ಫಸ್ಟ್ ಇದ್ರದ್ದು LCM ತಕ್ಕೋಬೇಕು. ಇಲ್ಲಿ ತಳಗೆ 3 ಅದ, ಈ ಕಡೆ 3 ಇಲ್ಲ. ಅದಕ್ಕಾಗಿ ಈ ಕಡೆ 3ದಿಂದ ಮಲ್ಟಿಪ್ಲೈ ಮಾಡಬೇಕು. 1 × 3 3 ಆಗಿಬಿಡ್ತದೆ ಇಲ್ಲಿ. ಹೌದಾ? ಅವಾಗ ಏನು ಮಾಡಿ LCM ತೆಗೆದು ಯಾವಾಗ ಈ ಕಡೆ ತೊಗೋಬೇಕು. ಇದಕ್ಕೆ 3 ಈ ಕಡೆ ತೊಗೊಂಡ್ರಿ 2ಕ್ಕೆ ಮಲ್ಟಿಪ್ಲೈ ಮಾಡಬೇಕು ಈ 2 ಟರ್ಮಿಗೆ. 3 × a 3a ಆಯ್ತು. 3 × 30 ಆಯಿತು. ಎ ಪ್ಲಸ್ 3d ಇದು ಇಲ್ಲಿ ತರಗಿನ 3 ಈ ಕಡೆ ಹೋಗ್ಯದ. ಅದಕ್ಕಾಗಿ ಇದು ಉಳಿತು. ಇಲ್ಲಿ 3 ಬರ್ಕೊಂಡಿವಿ LCMದು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಈಗ ಎ ವ್ಯಾಲ್ಯೂ ಇಲ್ಲಿ ಗೊತ್ತದ ನಮ್ಗೆ. ಹೌದಾ? a = -13d ಅಂತೇಳಿ ಅದು ಎ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಹೌದಾ? ಎಲ್ಲೆಲ್ಲಿ ಎ ಅದ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ 13d ಆಯಿತು. ಇಲ್ಲಿ ಎ ಅದ -13d ಆಯಿತು. ಈ 13 3 39d ಆಯಿತು. 30d ಹಾಗೆ ಬರ್ಕೋರಿ. ಇದು 13d ಒಳಗೆ ಇದೊಂದು 3d ತೆಗೆದ್ರೆ 10d ಉಳಿತು. 39ದಾಗ 30 ತೆಗೆದ್ರೆ 9d ಉಳಿತದ. ಇದು ನೆಕ್ಸ್ಟ್ ಇದೊಂದು ಈ ಕಡೆ ತೊಗೋರಿ ನೆಗೆಟಿವ್ ಅದ, ಈ ಕಡೆ ತೊಂದ್ರೆ ಪಾಸಿಟಿವ್ ಆಗ್ತದ. 10 ಅದಕ್ಕೆ 9d = 9d + 10d = 3 ಆಯಿತು. 10d ಒಳಗೆ 90 ಹೋದ್ರೆ ಡಿ ಉಳಿತದೆ. ಗ್ರೇಟರ್ ನಂಬರ್ ಸೈನ್ ಪ್ಲಸ್ ಅದ, ಪ್ಲಸ್ ಬರ್ರಿ. d = 3 ಆಯಿತು. ಈಗ a = ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ ಡಿ ವ್ಯಾಲ್ಯೂ ಏನು ಮಾಡಿದ್ರೆ 3 ದ. ಹೌದಾ? 13 3 39 -13 9 ಆಯಿತು. ಈಗ A15 = a + 14d. ಡಿ ಅಂದರೆ ಏನು ಗೊತ್ತದ ನಮ್ಗೆ? 39 ಅದು ಡಿ ಅಂದರೆ ವ್ಯಾಲ್ಯೂ ಡಿ ವ್ಯಾಲ್ಯೂ 3 ಅದ. ಹೌದಾ? ಅದಕ್ಕೆ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ 14 3 42 ಆಯಿತು. -39ದಾಗ 42 ತೆಗೆದ್ರೆ 3 ಬರ್ತದೆ. ಸಿಂಪಲ್ ಆಗಿದೆ. ಹೌದಾ? ಈ ಥರ ನಾವು ಫೈಂಡ್ ಔಟ್ ಮಾಡ್ಬೋದು. 15 ಅಲ್ಲಿ ಯಾವುದೇ ಟರ್ಮ್ ಕೇಳಿದಾಗ ಈ ಥರ ಬೇರೆ ಬೇರೆ ಟರ್ಮ್ಸ್ ಹೆಂಗೆ ಕೇಳ್ತಾರಪ್ಪ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ದಾಗ ಕೊಟ್ಟಿದ್ದನ್ನು ನಮ್ಗೆ ಬರಬೇಕು. ಈ ಥರ ಜಾಸ್ತಿ ಕೇಳ್ತಾರೆ ಕ್ವಶನ್ಸ್ಗಳು. ಓಕೆ. ನೆಕ್ಸ್ಟ್ 6 ಅಂತ ಕೇಳ್ಯಾರ. ಹೌದಾ? ಇದು ಯಾವ ಥರದ ಕ್ವಶನ್ ನೋಡಿರಿ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 37 ಟರ್ಮ್ಸ್. ಇಫ್ ದ ಸಮ್ ಆಫ್ ಇಟ್ಸ್ 3 ಮಿಡಲ್ ಟರ್ಮ್ ಈಸ್ 225 ಆ್ಯಂಡ್ ಸಮ್ ಆಫ್ ಇಟ್ಸ್ ಲಾಸ್ಟ್ 3 ಟರ್ಮ್ ಈಸ್ 429 ದೆನ್ ಫೈಂಡ್ ದ ಪ್ರೋಗ್ರೆಷನ್ ಅಂತ ಕೇಳ್ಯಾರ. ಹೌದಾ? ಸಿಂಪಲ್ ಆಗಿದೆ. ಇದು ಮಿಡಲ್ ಟರ್ಮ್ ಗೊತ್ತಾಗಬೇಕಾದ್ರೆ ಟೋಟಲ್ ಟರ್ಮ್ಸ್ ಕೊಟ್ಟಾರ. ಟೋಟಲ್ ಟರ್ಮ್ಸ್ ಮಿಡಲ್ ಟರ್ಮ್ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಆಡ್ ನಂಬರ್ ಇದ್ದರೆ ಒಂದು ಪ್ಲಸ್ ಮಾಡಬೇಕು, /2 ಮಾಡಬೇಕು. ಅದು ಮಿಡಲ್ ಟರ್ಮ್ ನಮ್ಗೆ ಗೊತ್ತಾಗ್ತದೆ. ಮಿಡಲ್ ಟರ್ಮ್ ಗೊತ್ತಾಯ್ತಂದ್ರೆ ಅದ್ರ ಆಜು ಬಾಜು ನಂಬರ್ ನಮಗೆ 3 ನಂಬರ್ಸ್ ಯಾವ ಅಂತ ಗೊತ್ತಾಗ್ತದೆ ಫಸ್ಟಾಗಿ. ಅದಕ್ಕಾಗಿ n = ಇದರಿಂದ 3 ಅದ. ಹೌದಾ? ಆ್ಯಂಡ್ ಟೋಟಲ್ ಟರ್ಮ್ಸ್ ಎಷ್ಟು? 3 ಅವ. ಅದಕ್ಕೆ ಮಿಡಲ್ ಟರ್ಮ್ ಫೈಂಡ್ ಮಾಡಬೇಕಾಗ್ಯದ. ಆ ಮಿಡಲ್ ಟರ್ಮ್ ಫೈಂಡ್ ಮಾಡಬೇಕಾದ್ರೆ n + 1/2 ಅಂತ ಅಂದಂಗೆ. ಆಡ್ ನಂಬರ್ ಇದ್ದಾಗ ಒಂದು ಪ್ಲಸ್ ಮಾಡಿ /2 ಮಾಡಿದ್ರೆ ಮಿಡಲ್ ಟರ್ಮ್ 19th ಟರ್ಮ್ ಅಂತ ಗೊತ್ತಾಗ್ತದೆ ನಮಗೆ. ಈ 19th ಟರ್ಮ್ ಆಜು ಬಾಜು ಯಾವ್ಯಾವ ಇರ್ತವೆ ಹೇಳ್ರಿ? 18 ಇರ್ತದೆ. ನೆಕ್ಸ್ಟ್ ನಂಬರ್ ಯಾವ್ದು ಇರ್ತದೆ? 20 ಇರ್ತದೆ. ಇದು ನಡ್ಬರ್ಕ 19 ಇರ್ತದೆ. ಹೌದಾ? ಅದಕ್ಕೆ ಇದ್ರ ಬಾಜು 3 ನಂಬರ್ಸ್ ಅವ್ರೇನು ಕೊಟ್ರ ಇಲ್ಲಿ ಸಮ್ ಆಫ್ ಇಟ್ಸ್ 3 ಮಿಡಲ್ ಟರ್ಮ್ ಈಸ್. ಅದ್ರ ಮಿಡಲ್ ಟರ್ಮ್ 3 ಟರ್ಮ್ಸ್ ಆ್ಯಡ್ ಮಾಡಿದಾಗ 225 ಆಗ್ತದೆ ಅಂದಂಗೆ ಇದು. ಹೌದಾ? ನೆಕ್ಸ್ಟ್ ಸಮ್ ಆಫ್ ಇಟ್ಸ್ ಲಾಸ್ಟ್ 3 ಟರ್ಮ್. ಎದ್ರ ಸಮ್ ಕೇಳ್ಯಾರ? ಲಾಸ್ಟ್ 3 ಟರ್ಮ್ಸ್ ತೊಗೋಬೇಕು. ಲಾಸ್ಟ್ 3 ಟರ್ಮ್ಸ್ ಅಂತಂದ್ರೆ ಈಗ ಲಾಸ್ಟ್
ಟರ್ಮ್ ಯಾವುದೇ ಅಂತ ಗೊತ್ತೈತಿ ಇಲ್ಲಿ ಟೋಟಲ್ ಟರ್ಮ್ಸ್ 37 ಅಂತ ಲಾಸ್ಟ್ ಟರ್ಮ್ 37 ಆಗಿರ್ತದೆ. ಲಾಸ್ಟ್ ಟರ್ಮ್ 37 ಅಂತ ಅಂದ್ಬಳಕ ಅದ್ರ ಹಿಂದಿನ ನಂಬರ್ ಮುಂದಿನ ಬರ್ಕೋಬಾರ್ದು, ಹಿಂದಿನ ತೊಗೋಬೇಕು. ಇಲ್ಲಿ 37 ಆದ್ಬಳಕ 36 35 3 ನಂಬರ್ ಅದು. ಈ 3 ನಂಬರ್ಗಳು ಪ್ಲಸ್ ಮಾಡಿದಾಗ ನಮಗೆ ಏಟಾಗಿರ್ತದೆ ಅಂತ ಹೇಳ್ಕೊಟ್ರೆ 429. ಹೌದಾ, ಇದೊಂದು ಇಕ್ವೇಷನ್ ಸಿಕ್ತು, ಇದು ಇಕ್ವೇಷನ್ ಸಿಗ್ತೀಗ ನಮ್ಗೆ. ಹೌದಾ, ಇದ್ರದಿಂದಿಗೆ ನಾವು ಇಕ್ವೇಷನ್ ಸಾಲ್ವ್ ಮಾಡ್ಕೊತ ಹೋಗೋದಿರ್ತದೆ. ಇದು ಕೊಟ್ಟಿದ್ದನ್ನು ನಮಗೆ ಬರ್ಕೋಕೆ ಇಟ್ಟು ಬತ್ತಂದರೆ ಮುಂದಿಂದೆಲ್ಲ ಈಜಿ ಅಂದಂಗೆ. ಹೌದಾ, ಈಗ ನೋಡ್ರಿ 18 ಅಂತಂದ್ರೆ ಹ್ಯಾಂಗೆ ಬರೀತು, ಒಂದು ಕಮ್ಮಿ ಅಂದರೆ a + 17d ಬರ್ಕೋ. 19 ಅಂದರೆ ಒಂದು ಕಮ್ಮಿ 18d, 20 ಅಂತಂದ್ರೆ 19d ಬರ್ಕೋಬೇಕು. ಅದು ಆಸ್ಟೀಸ್ ಬರ್ಕೋಬೇಕು. ಎ ಕೂಡ್ಸ್ರಿ 3a ಅಥವಾ 17d 18d 19d ಎಲ್ಲ ಡಿಗಳು ಪ್ಲಸ್ ಮಾಡಿದ್ರೆ 54d ಅಥವಾ ಎಲ್ಲ ಸೇಮ್ ಇದ್ರೆ ಆ್ಯಡ್ ಮಾಡ್ಕೋಬೇಕು. ಈಗ 225 ಆಸ್ಟೀಸ್ ಇಕ್ವೇಷನ್ ನಂಬರ್ 1 ಆಯಿತು. ಇದೇ ಥರ ಸೇಮ್ ಅದ ಇದನ್ನು A35 A36 A37 ಅದ. 35ದಾಗ ಒಂದು ಕಮ್ಮಿ ಅಂದರೆ 34 ಆತ, 36 ಅಂದರೆ 35, 37 ಅಂದರೆ 36 ಒಂದು ಕಮ್ಮಿ ಮಾಡಬೇಕು. ಎಗಳು ಎಷ್ಟು 3 34d ಅದ, 35 ಅದ, 36 ಅದ, ಎಲ್ಲ ಪ್ಲಸ್ ಮಾಡಿ 105d ಆಗ್ತದೆ. 429 ಆಸ್ಟೀಸ್ ಬರ್ಕೋರಿ. ಇಕ್ವೇಷನ್ ನಂಬರ್ 2 ಆಯಿತು. ಈಗ ಇಕ್ವೇಷನ್ 2 - 1 ಮಾಡ್ರಿ. ಇಕ್ವೇಷನ್ ಫ್ರಮ್ ಇಕ್ವೇಷನ್ 2 and 1 ಅನ್ನಂಗೆ ಸಾಲ್ವ್ ಮಾಡ್ರಿ. ಇದಕ್ಕೆ ಮೈನಸ್ ಮಾಡ್ರಿ ಏನು ಬರ್ತದೆ ನಮ್ಗೆ 3a ಇಲ್ಲಿ 3a ಕ್ಯಾನ್ಸಲ್ ಆಗ್ತದೆ. 105ದಾಗ 54 ತೆಗೆದ್ರೆ 51d ಉಳಿತದೆ. 429ದಾಗ 225 ತೆಗೆದ್ರೆ 204 ಆಗ್ತದೆ. ಮೈನಸ್ ಮಾಡಬೇಕು. ಈ 51 ಇಂಟು ಅದಕ್ಕೆ ತೊಗೊಂಡು ಡಿವೈಡ್ ಮಾಡಿರಿ. 51 1 51 4 204 ಆಗ್ತದೆ. ಅದು ಬರಲಿಲ್ಲ ಅಂದರೆ 3ದಿಂದ ಕ್ಯಾನ್ಸಲ್ ಮಾಡಿರಿ, ಸ್ಮಾಲ್ ನಂಬರ್ದಿಂದ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟಿಂಗ್ ಡಿ ವ್ಯಾಲ್ಯೂ ಎಷ್ಟು ಬಂದ 4 ಬಂದ. ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಕ್ವೇಷನ್ ನಂಬರ್ 1 ವೈ ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ ಡಿ ಅದ, ಇಲ್ಲಿ ಡಿ ವ್ಯಾಲ್ಯೂ 4 ಸಬ್ಸ್ಟಿಟ್ಯೂಟ್ ಮಾಡಿದೆವು ಅಂತಂತಂದರೆ ಅವಾಗ ಏನಾಗ್ತದೆ ನಮಗೆ ಗೊತ್ತಾಗ್ತದೆ. ಡಿ ವ್ಯಾಲ್ಯೂದು 54 4 216 ಆಯಿತು. 3a ಆಸ್ಟೀಸ್ 225 ಆಯಿತು. ಹೌದಾ, 3a ಈ ಕಡೆ ವೈರಿ ಪ್ಲಸ್ ಇದು ಕಡೆ ಹೋದ್ರೆ ಅಂತ ಮೈನಸ್ ಆಗ್ತದೆ. 3a = ಮೈನಸ್ ಮಾಡಿದ್ರೆ 9 ಬತ್ತು. 9ಕ್ಕೆ 3ದಿಂದ ಡಿವೈಡ್ ಮಾಡಿದ್ರೆ 3 ಬರ್ತದೆ. ಎ ವ್ಯಾಲ್ಯೂ ಸಿಗುತ್ತೋ ಡಿ ವ್ಯಾಲ್ಯೂ ಸಿಗುತ್ತೆ ನಮಗೆ. ಮುಂದೇನು ಏನ್ಸ್ತ ರಿಸಲ್ಟಿಂಗ್ ಎ ಪಿ ಬರೀಕ್ ಬರ್ತದೆ. ಹೌದಾ, ಎ ವ್ಯಾಲ್ಯೂ ಫಸ್ಟ್ 3 ಆಸ್ಟೀಸ್ ಬರ್ಕೊಂಡು ಮುಂದಿನ ಟರ್ಮ್ ಬರ್ಬೇಕಾದ್ರೆ ಏನು ಮಾಡ್ತೀವಿ ನಾವು, ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡ್ಕೋತೋದ್ರೆ ನೆಕ್ಸ್ಟ್ ಟರ್ಮ್ ಬರುತ್ತೆ ನಮಗೆ. 3ಗೆ 4 ಆ್ಯಡ್ ಮಾಡಿರಿ 7 ಆಗ್ತದೆ. 7ಗೆ 4 ಆ್ಯಡ್ ಮಾಡಿರಿ 11 ಆಗ್ತದೆ. 11ಗೆ 4 ಆ್ಯಡ್ ಮಾಡಿರಿ 15 ಆಗ್ತದೆ. ಕಂಪಲ್ಸರಿ 4 ಟರ್ಮ್ಸ್ ಬರ್ದು ಬಿಟ್ಬಿಡ್ರಿ. ಇದು ಮಾಡೆಲ್ ಪೇಪರ್ ಸೆಕೆಂಡ್ದು. ಗೊತ್ತಾ, 6 ಕ್ವಶನ್ ನೋಡ್ರಿ. 5 ಮಾರ್ಕ್ಸ್ ಕ್ವಶನ್ ಕೇಳಿರಿದ್ರೆ ಇದು ಈಜಿ ಇದೆ. ಹೌದಾ, ಇಲ್ಲಿ ನೋಡ್ರಿ ಯಾವ ಟೈಪ್ ಅದ ಅಂತಂದರೆ, ಇಫ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 5n - n² ದೆನ್ ರೈಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಲ್ಸೋ ಫೈಂಡ್ ದ 21st ಟರ್ಮ್ ಆ್ಯಂಡ್ ಸಮ್ ಆಫ್ ದ ಫಸ್ಟ್ 21 ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಸಮ್ ಆಫ್ n ಟರ್ಮ್ಸ್ ಆಫ್ ಎ ಪಿ ಇದೇ ತಿಳ್ಕೊಬೇಕು ನಾವು. ಎ ಪಿ ಅಂತ ಕೊಟ್ರೆ ಹೌದಾ, ಇದು ಎ ಪಿ ಬರ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಈ ಟೈಪ್ ಕೊಟ್ಟಾಕ ಯಾವಾಗ ಎಲ್ಲೇ ಕೊಡಲಕ್ಕೆ ಈ ಥರ ಕೊಟ್ರಂದ್ರೆ ಇದೇ ಎ ಪಿ ಇದೆ ತಿಳ್ಕೊಬೇಕು. ಎ ಪಿ ಇದಾವ್ರಿ ಸರ್, ಇದು ಹೆಂಗೆ ಫೈಂಡ್ ಮಾಡಬೇಕಂದ್ರೆ n ಜಾಗಿಗೆ 1 2 3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತೋರಿ ಎ ಪಿ ಸಿಗುತ್ತೆ ನಮಗೆ. ಹೌದಾ, S1 ಅಂತಂತಂದ್ರೆ ನೋಡ್ರಿ 1 ತೊಗೊರಿ. ಈಗ n ವ್ಯಾಲ್ಯೂ 1 ಎಲ್ಲೆಲ್ಲಿ n ಅದ ಅಲ್ಲಿ ಒಂದೊಂದು ತುಂಬ್ಕೊತೋರಿ. n ಇದ್ರಲ್ಲಿ 1 ತುಂಬ್ರಿ, ಇಲ್ಲಿ n². ಹೌದಾ, 1 ತುಂಬ್ರೆ 1 5 1 5 ಆಯಿತು. 1² ಅಂದ್ರೆ 1 5ದಾಗ 1 ಹೋದ್ರೆ 4 ಆಯಿತು. a = 4. S1 ಅಂದ್ರೂ 4 ಇರ್ತದೆ, a ಅಂದ್ರೂ 4 ಇರ್ತದೆ. ಓಕೆ, ಅದೇ ಥರ ನೆಕ್ಸ್ಟ್ ನೋಡ್ರಿ. ಈಗ S2 ಅಂತಂದ್ರೆ S2 ಅಂದ್ರೆ ಹೆಂಗೆ ಫೈಂಡ್ ಮಾಡ್ತೀವಿ ಅಂದರೆ n ಇದ್ದ ಜಾಗಿಗೆ 2 ತುಂಬ್ರಿ, ಅವಾಗ 6 ಬರ್ತದೆ ಡೈರೆಕ್ಟಾಗಿ. ಅದು ಸಮ್ಮೆ ಬರ್ತದೆ ಟೋಟಲಾಗಿ. ಹೌದಾ, ಅದಕ್ಕಾಗಿ ಇದು S2 ಆಯಿತು. ಎ ಗೊತ್ತಾಯಿತು, A2 ಬೇಕಲ್ಲ. ಇದು S2 ಬೇರೆ A2 ಬೇರೆ. A2 ಬೇಕಾದ್ರೆ ಏನು ಮಾಡಬೇಕು, ಎ ಮೈನಸ್ ಮಾಡಬೇಕು ನಮಗೆ. A2 ಬೇಕಾದ್ರೆ A2ದಾಗ ಇದು ಎಷ್ಟು ವ್ಯಾಲ್ಯೂ ಏನದ 6 ಅದ. 6ದಾಗ 4 ತೆಗೀರಿ, ನಮ್ಗೆ A2 ಸಿಗ್ತದೆ. ಎ ವ್ಯಾಲ್ಯೂ ಸಿಗುತ್ತು, A2 ಸಿಗುತ್ತೆ. 2 ಟರ್ಮ್ ಗೊತ್ತಿದ್ರೆ ನಮಗೆ ಮುಂದಿನ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಬರ್ತದೆ. ಹೌದಾ, ಈಗ ಇದು ಏನು ಮಾಡ್ರಿ A2ದಾಗ A1 ಮೈನಸ್ ಮಾಡ್ರೆ ನಮಗೆ ಡಿ ವ್ಯಾಲ್ಯೂ ಸಿಗ್ತದೆ. A2 - A1 ಮಾಡ್ತೀವಿ. ಅದಕ್ಕೆ A2 ಅಂದ್ರೆ 2 ಅದ, ಎ ಅಂದ್ರೆ 4 ಅದ. 4ದಾಗ 2 ತೆಗೆದ್ರೆ -2 ಬರ್ತದೆ. -2 ಯಾಕೆ ಬರ್ತದಪ್ಪ ಅಂದರೆ ಗ್ರೇಟರ್ ನಂಬರ್ ಸೈನ್ ಮೈನಸ್ ಅದ. ರೈಟಾ, ಅದಕ್ಕೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ಗಣಿತ ಬರ್ತದೆ. ದೊಡ್ಡವ್ರಿಗೆ ಸೈನ್ ಏನದ ನೋಡ್ರಿ, ಇಲ್ಲಿ ಮೈನಸ್ ಅದ, ಅದಕ್ಕೆ ಮೈನಸ್ ಬರಿಬೇಕು. ತಲೆಗೆ ಅದು ಇರಲ್ಲ. ಹೌದಾ, ಯಾವಾಗ ಭೀ ಸಾಲ್ವ್ ಮಾಡಿದಾಗ ಫಸ್ಟ್ ಗ್ರೇಟರ್ ನಂಬರ್ ಸೈನ್ ಏನಿದೆ ಅದು ಅಬ್ಸರ್ವ್ ಮಾಡಿರಿ. ಈಗ A21 ಫೈಂಡ್ ಮಾಡಬೇಕಾಗ್ಯದ. ಇಲ್ಲಿ 21st ಟರ್ಮ್ ಆಫ್ ದ ಎ ಪಿ ಅಂತ ಕೇಳ್ಯಾರ. ಅದಕ್ಕೆ 21 ಅಂತಂದ್ರೆ ಹೆಂಗೆ ಬರಿತೀವಿ ಹೇಳ್ರಿ, ಒಂದು ಕಮ್ಮಿ ಅಂತಂದ್ರೆ 20d ಆಯಿತು. ಎ ವ್ಯಾಲ್ಯೂ ಗೊತ್ತದ ನಮಗೆ 4 ಅದ. ಡಿ ವ್ಯಾಲ್ಯೂ ಅಂತೂ ಒಂದದ, ಇಲ್ಲಿ -2 ಅದ. ಸಬ್ಸ್ಟಿಟ್ಯೂಟ್ ಮಾಡಿರಿ.
ಡೈರೆಕ್ಟಾಗಿ 20 ಇಂಟು 2 ಮಾಡಿರಿ 40 ಆಗ್ತದೆ. 40ದಾಗ 4 ತೆಗೆದ್ರೆ -36 ಗ್ರೇಟರ್ ನಂಬರ್ ಸೈನ್ ಮೈನಸ್ ಅದ. ನೆಕ್ಸ್ಟ್ ನೋಡಿರಿ ಈಗೇನು ಫೈಂಡ್ ಮಾಡಬೇಕು ನೆಕ್ಸ್ಟ್ ಅಂತಂದರೆ S21 ಕೇಳಿದ್ದು ಹೌದಾ. ಎನ್ ವ್ಯಾಲ್ಯೂ 21 ತಗೋರಿ. SN ಫಾರ್ಮುಲಾ ಗೊತ್ತಾ n/2 to a + an. ಯಾಕೆ ಇದು ಫಾರ್ಮುಲಾ ತೊಗೊಂಡೇವು ಅಂತಂದ್ರೆ ಇಲ್ಲಿ ನಮ್ಗೆ ಲಾಸ್ಟ್ ಟರ್ಮ್ ಎಷ್ಟದ ಅಂತ ಗೊತ್ತಾಗ್ಯದ. A21 ಟರ್ಮ್ ಎಷ್ಟದ ಹೇಳ್ರಿ, ಇಲ್ಲಿ 36 ಅದ. 21 ಟರ್ಮ್ ಲಾಸ್ಟ್ ಟರ್ಮ್ಗೆ ಸಿಕ್ಕ್ಯದ ಅಂತ ಅಂದಂಗಿದ್ದು. 21 ಟರ್ಮ್ ಯಾವ್ದು 36 ಅದ. ಅದಕ್ಕೆ ಲಾಸ್ಟ್ ಟರ್ಮ್ ಇದ್ದಾಗ ಫಸ್ಟ್ ಟರ್ಮ್ ಇದ್ದಾಗ ಫಾರ್ಮುಲಾ ಇದೀವಿ a + an ಮಾಡಿರಿ. ಫಸ್ಟ್ ಟರ್ಮ್ ಗೊತ್ತದ ಲಾಸ್ಟ್ ಟರ್ಮ್ ಗೊತ್ತದ. ಫಸ್ಟ್ ಲಾಸ್ಟ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನಮಗೆ, ಡೈರೆಕ್ಟಾಗಿ ಸಿಗ್ತದೆ ಆನ್ಸರ್. 36 ಪ್ಲಸ್ ಮೈನಸ್ ಆಗಿಬಿಡ್ತದೆ. 36 4 ತೆಗಿರಿ 32 ಆಗ್ತದೆ. 2ದಿಂದ ಕ್ಯಾನ್ಸಲ್ ಮಾಡಿರಿ 16 ಬರ್ತದೆ. 16 ಇಂಟು 21 ಮಲ್ಟಿಪ್ಲೈ ಮಾಡಿದ್ರೆ 336 ಆಗ್ತದೆ. ಓಕೆ, ಇದು 5 ಮಾರ್ಕ್ಸ್ ಕ್ವಶನ್ ಅದ, ಇಂಪಾರ್ಟೆಂಟ್. ಓಕೆ, ಈ ಥರ ನೋಡಿರಿ ಬೇರೆ ಬೇರೆ ಟೈಪ್ ಯಾವ ಟೈಪ್ ಕೇಳ್ತಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕ್ವಶನ್ ಬೇರೆ ಬೇರೆ ಭಾಳಷ್ಟು ಟೈಪ್ಸ್ ಅವ ಹೌದಾ. ಅದಕ್ಕಾಗಿ ಇದೊಂಥರ ಇವೆಲ್ಲ ಕೇಳಿದ ಕ್ವಶನ್ಸ್ಗಳು ಈ ಥರ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗ್ತದೆ. ಮುಂದೆ ಯಾವ ಥರ ಕ್ವಶನ್ ಕೊಟ್ಟಾಗ ನಾವು ಹೆಂಗೆ ಮಾಡಬೇಕಂಬೋದು ಐಡಿಯಾ ಸಿಗ್ತದೆ. ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೀಗೆ ಸಾಲ್ವ್ ಮಾಡ್ಕೋತವ್ರು. ಫಸ್ಟ್ ಏನಪ್ಪ ಅಂದರೆ ಮಾಡಲ್ ಪೇಪರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫ್ರಮ್ ಸಾಲ್ವ್ ಮಾಡೋರು ಫಸ್ಟ್. ಇದು ಈಸಿಯಾಗಿ 6 ಇದ್ದಿದ್ದು ಕ್ವಶನ್ ಅದ ನೋಡಿರಿ, ಸ್ವಲ್ಪ ಈಸಿ ಅದ ಹೌದಾ. ಭಾಳ ಟೈಮ್ ರಿಪೀಟೆಡ್ ಕ್ವಶನ್ ಆಗಿದೆ, ಇದೇ ಟೈಪ್ ಕೇಳ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡಿರಿ ಇದನ್ನು. ದ 7th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 7th ಟರ್ಮ್ ಹೆಂಗೆ ಬರಿತೀವಿ ಹೇಳ್ರಿ, A7 ಅಂತ ಬರ್ಕೋಬೇಕು. 4 ಟೈಮ್ಸ್ ದ ಸೆಕೆಂಡ್ ಟರ್ಮ್ ಅಂತಂದರೆ A2ಕ್ಕೆ 4ದಿಂದ ಮಲ್ಟಿಪ್ಲೈ ಮಾಡ್ಬೇಕು. 4 ಟೈಮ್ಸ್ ಬತ್ತು ನೋಡ್ರಿ ಇಲ್ಲಿ. 4 ಟೈಮ್ಸ್ ಅಂದ್ರೆ ಈ ಟೈಪ್ ಬರ್ಕೋಬೇಕು. ಯಾವುದು ಸೆಕೆಂಡ್ ಟರ್ಮಿಗೆ 4 ಟೈಮ್ಸ್ ದ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಾಗ A4 A2 ಬರ್ಕೋಬೇಕು. ನೆಕ್ಸ್ಟ್ ನೋಡಿರಿ A7 ಅಂದ್ರೆ ಹೆಂಗೆ ಬರ್ತೀವಿ A + 6D ಬರ್ಕೋಬೇಕು. A4 ಹಂಗೆ ಬರ್ಕೋರಿ. A2 ಅಂದ್ರೆ ಹೆಂಗೆ ಬರ್ತೀವಿ ಒಂದು ಕಮ್ಮಿ ಅಂತಂದು A + D. ಫಸ್ಟ್ ಇದು ಕಂಪ್ಲೀಟ್ ಮಾಡಿರಿ. ಓಕೆ, ಈಗ 4ದಿಂದ ಮಲ್ಟಿಪ್ಲೈ ಮಾಡಿರಿ 4A ಇಂಟು 4D ಆಯಿತು. ಈಗ ಡಿಗಳು ಸಪ್ರೇಟ್ ಮಾಡಿರಿ, ಎಗಳು ಸಪ್ರೇಟ್ ಮಾಡಿರಿ. 6Dದಾಗ 4D ಹೋಯ್ತಂದ್ರೆ 2D ಉಳಿತದೆ. 4Aದಾಗ A ತೆಗೀರಿ 3A ಉಳಿತದೆ ಹೌದಾ. ನೆಕ್ಸ್ಟ್ ಇದಿಷ್ಟೇ ಇಟ್ಕೋರಿ. ಈಗ ನೆಕ್ಸ್ಟ್ ಕಂಡೀಷನ್ ಏನದ ಅಂತಂದರೆ ಇಲ್ಲಿ 12th ಟರ್ಮ್ ಈಸ್ 12th ಟರ್ಮ್ ಹೆಂಗೆ ಬರಿತೀವಿ A12 = 2 more than ಎಂದು ಹೇಳ್ರಿ 2 more than ಥ್ರೈಸ್ ಆಫ್ 4th ಟರ್ಮ್. ಅದ್ರದ್ದು ಥ್ರೈಸ್ ಅದ ಇಲ್ಲಿ. ಥ್ರೈಸ್ ಅಂದ್ರೆ 3 ಅಂದಂಗೆ. 4th ಟರ್ಮ್ ಅಂತ ಬರಿಬೇಕು. 3 ಇಂಟು A4 ಅಂದಂಗೆ. ಆವಾಗ ಎಷ್ಟು ಹೆಚ್ಚದ ಕೊಟ್ಟಿರೋದು 2 ಹೆಚ್ಚಿಗದ ಅಂತ ಕೊಟ್ಟರೆ. 2 ಹೆಚ್ಚಿಗದ ಅಂತಂದ್ರೆ ಈ ಥರ ಬರ್ಕೋಬೇಕು ರೈಟಾ. ಇಲ್ಲ ನೋಡಿರಿ ಥ್ರೈಸ್ ಅಂದರೆ 3, 4th ಟರ್ಮ್ ಅಂದರೆ A4, 8 ಹೆಚ್ಚದ ಅಂತಂದರೆ +2 ಹೆಚ್ಚದ ಅಂತಂದಂಗೆ. ಇದು ಕಂಡೀಷನ್ ಬರ್ಕೊಂಬೋದು, ನಿಮ್ಗೆ ಗೊತ್ತಾಗಬೇಕು. ಭಾಳ ಇಂಪಾರ್ಟೆಂಟ್ ನೋಡಿರಿ. ಇದೇ ಟೈಪ್ ಕ್ವಶನ್ ಬರ್ತದೆ ಫೈನಲ್ ಎಕ್ಸಾಮ್ದಾಗೂ ಕೂಡ ಇದೇ ಟೈಪೇ ಬರ್ತದೆ ಹೌದಾ. ಚಾಯ್ಸ್ದಾಗ ಇರ್ತದೆ ಹೌದಾ. ಯಾವುದು ಈಸಿ ಆಗ್ತದೆ ನಿಮ್ಗೆ ಅದನ್ನು ನೋಡಿ ಸಾಲ್ವ್ ಮಾಡಿರಿ. ಈಗ A12 ಅಂತ A + 11D ಬರ್ಕೋರಿ. 3 ಹಂಗೆ ಬರ್ಕೋರಿ. A4 ಅಂತಂದ್ರೆ A + 3D + 2 ಹಂಗೆ ಬರ್ಕೋರಿ. ಇದು ಯಾಸ್ಟೀಸ್ ಬರ್ಕೋರಿ. ಫಸ್ಟ್ ಇದು ಮಲ್ಟಿಪ್ಲೈ ಮಾಡಿರಿ. 3 ಇಂಟು A 3 ಆಗ್ತದೆ. +3 3 9D ಆಯಿತು. +2 ಆಯಿತು. ಡಿಗಳು ಸಪ್ರೇಟ್ ಮಾಡಿರಿ. 11Dದಾಗ 9D ತೆಗೆದ್ರೆ 2D ಉಳಿತದೆ. 3Aದಾಗ 1A ತೆಗೀರಿ 2A ಉಳಿತದೆ. ಈ 2 ಯಾಸ್ಟೀಸ್ ಇಲ್ಲೇ ಬರ್ಕೋರಿ 2A ರೈಟಾ. 2D ಇದ್ದಲ್ಲಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಈಗ 2D = ಏನದ ಹೇಳ್ರಿ ಇಲ್ಲಿ 3A ಅದ. ಅಂದ್ರೆ 3A ಇದ್ದಲ್ಲಿ 2D ಬರ್ಕೋಬೇಕು. 2D ಇದ್ದಲ್ಲಿ 3A ಬರಿಬೋದು. 2 ಈಕ್ವಲ್ವ ಅಂತ ಅಂದಂಗೆ. ಇದ್ರ ಪ್ಲೇಸಿಗೆ ಇದು ಬರಿಬೋದು, ಇದ್ರ ಪ್ಲೇಸಿಗೆ ಇದು ಬರಿಬೋದು ಅಂದಂಗೆ. ಈಗ ಏನು ಬರಿಬೋದು 2D ಇದ್ದಲ್ಲಿ ಏನು ಬರಿಬೋದು ಹೇಳ್ರಿ 3A ಬರಿಬೋದು. ಯಾಕೆ ಹೇಳ್ರಿ 2 ಈಕ್ವಲ್ವ ಅಂತ ಅಂದಂಗೆ. 2D ಇದ್ದ ಜಾಗಿಗೆ 3A ಬರ್ಕೋಬೇಕು. ಇದು 2A ಯಾಸ್ಟೀಸ್ ಬರ್ಕೋರಿ. ಈಗ 3Aದಾಗ ಈ ಕಡೆ 2A ಮೈನಸ್ ಮಾಡಿರಿ. A = ಏನು ಬರ್ತದೆ ಹೇಳ್ರಿ 2 ಬರ್ತದೆ. ಅದಕ್ಕೆ 2D = ಈಗ ನೋಡಿರಿ ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ ಎಲ್ಲಿ ಕ್ವೆಶನ್ ನಂಬರ್ 2D ಕಿಲ್ಲದ ನೋಡ್ರಿ. ಇದ್ರಾಗ ಒಯ್ದು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. 2D = 3A ಅದ. ಈ 2D ಇಲ್ಲಿ ತೊಗೋರಿ ಕ್ವೆಶನ್. ಇಲ್ಲಿ A ವ್ಯಾಲ್ಯೂ ಏನು ಮಾಡಬೇಕು A ವ್ಯಾಲ್ಯೂ 2 ಅದ. A ವ್ಯಾಲ್ಯೂ 2 ಅದಲ್ಲ. A ವ್ಯಾಲ್ಯೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ D ಹೌದಾ. A ಇದು ಜಾಗಿಗೆ ಅದಕ್ಕೆ 3 2 6 ಆಯಿತು. ಈಗ D ವ್ಯಾಲ್ಯೂ ಬೇಕು ನಮ್ಗೆ 6/2 ಮಾಡಿರಿ. 2 1 2 3 D ವ್ಯಾಲ್ಯೂ ಸಿಗುತ್ತು. A ವ್ಯಾಲ್ಯೂ ಸಿಗುತ್ತು. A ವ್ಯಾಲ್ಯೂ D ವ್ಯಾಲ್ಯೂ ಸಿಕ್ಕ ಬಳಕ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೆಂಗೆ ಬರೀಬೇಕು. A ವ್ಯಾಲ್ಯೂ ಏನಿದೆ ಹೇಳ್ರಿ 2 ಅದ. ಅದಕ್ಕೆ ಮುಂದಿನ ಟರ್ಮ್ ಬರಬೇಕಾದ್ರೆ ಏನು ಮಾಡ್ತೀವಿ ಹೇಳ್ರಿ ಫಸ್ಟ್ ಟರ್ಮಿಗೆ ಕಾಮನ್ ಡಿಫ್ರೆನ್ಸ್ ಪ್ಲಸ್ ಮಾಡ್ಕೊತ ಹೋಗ್ಬೇಕು. 2 + 3 5, 5 + 3 8, 8 + 3 11 ಫಿನಿಶ್. ಇವೆಲ್ಲ ಏನಪ್ಪ ಅಂದ್ರೆ ಮಾಡಲ್ ಪೇಪರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇವೆಲ್ಲ ಇದೇ ಥರ ನೀವು ನೋಡಿರಿ.
ಕ್ವಶನ್ ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಫಸ್ಟ್ ಕ್ವಶನ್ ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತ್ರಿ ಅದು ಸಾಲ್ವ್ ಮಾಡ್ದಂಗೆ ಪ್ರಾಬ್ಲಮ್ 100% ಬರ್ತದೆ ಈ ಸಾಲ್ವ್ ಮಾಡೋಕ್ಕೆ. ಫಸ್ಟ್ ನಮ್ಗೆ ಕೊಟ್ಟಿದ್ದ ಇಕ್ವೇಷನ್ ಅರ್ಥ ಮಾಡ್ಕೊಂಡು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಥವಾ ಇನ್ನು 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಥಿಯರಮ್ಸ್ ಯಾವ ಇಂಪಾರ್ಟೆಂಟೋ ಅವನ್ನ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.